ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವತ್ತು ಮಂಡೇ, ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಸೊ ಇವತ್ತೇ ಎದ್ದು ಫ್ರೆಶಪ್ ಎಲ್ಲ ಆಗಿ ದೇವರ ಪೂಜೆ ಎಲ್ಲ ಮುಗೀತು. ಸೊ ಇದೊಂದು ಮಂಡೇ ನನ್ನ ರೂಟೀನ್ ವ್ಲಾಗ್ ಆಗಿರುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹಾಗೆ ಇವತ್ತು ಮಂಡೇ ಪೂಜೆ ಮಾಡಿದ್ದೀನಿ. ಸೊ ನೋಡಿ, ಇವತ್ತು ನನ್ನ ಹೇರ್ ಬೇರೆ ಸ್ವಲ್ಪ ವೆಟ್ ಇದೆ. ಸೊ ಹೇರ್ ವಾಶ್ ಮಾಡಿದ್ದೀನಿ ಪೂಜೆ ಆಗೋದಕ್ಕೆ ಮುಂಚೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಮಂಡೇ ಪೂಜೆ, ಹಾಗೆ ವರ್ಕ್ ಫ್ರಮ್ ಹೋಮ್, ವರ್ಕ್ ಎಟ್ ಹೋಮ್, ಕುಕಿಂಗ್, ಸೊ ಕ್ಲೀನಿಂಗ್ ಎಲ್ಲ ಕೆಲಸ ಆಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ. ಸೊ ಸ್ವಲ್ಪ ಎಲ್ಲ ಮ್ಯಾನೇಜ್ ಮಾಡಬೇಕಲ್ಲ, ಹಾಗಾಗಿ ಮನೆ ಕೆಲಸ ಮತ್ತು ಆಫೀಸ್ ಕೆಲಸ ಮ್ಯಾನೇಜ್ ಮಾಡಬೇಕಲ್ಲ, ಹಾಗಾಗಿ ಸೊ ಸಂಭವ ಮ್ಯಾನೇಜ್ ಮಾಡ್ತೀನಿ. ಸ್ವಲ್ಪ ಸಮ್ಟೈಮ್ ತುಂಬ ಟಯರ್ಡ್ ಆಗುತ್ತೆ, ಕಷ್ಟ ಆಗುತ್ತೆ. ಸೊ ಆದ್ರೂ ಪರವಾಗಿಲ್ಲ. ಸೊ ಬನ್ನಿ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ. ಹ್ಯಾವ್ ಅ ವಂಡರ್ಫುಲ್ ಡೇ. ಹ್ಯಾಪಿ ಮಂಡೇ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ಫೀಲಿಂಗ್ ಬ್ಲೆಸ್ಡ್. ಪೂಜೆ ಎಲ್ಲ ಮಾಡಿ ಅಂತ ತುಂಬ ಮನಸ್ಸಿಗೆ ಪೀಸ್ ಅನಿಸುತ್ತೆ, ಖುಷಿ ಅನಿಸುತ್ತೆ. ಸೊ ಬನ್ನಿ ಗೈಸ್, ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ. Lights went down when you feel lost in your shadow. Don't
scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. Went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. ಗೈಸ್ ಫೈನಲಿ ನನ್ನ ಕುಕ್ಕಿಂಗ್ ಎಲ್ಲ ಆಯಿತು. ಇವಾಗ ಊಟಕ್ಕೆ ಕುತ್ಕೊಂಡಿದ್ದೀನಿ. ಸೊ ಇವತ್ತು ಊಟಕ್ಕೆ ಸ್ಪೆಷಲ್ ಬಂದು ಸೊಪ್ಪು ಸಾರು ಮತ್ತು ಬಾಯ್ಲ್ಡ್ ಎಗ್. ನೋಡಿ ತುಂಬ ಟೇಸ್ಟಿಯಾಗಿ ಬಂದಿದೆ. ಯಮ್ಮಿ. ಇದು ಎದುರುಗಡೆ ಯಾವ ನಾನ್ ವೆಜ್ ಸೂಟ್ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಅದಕ್ಕೆ ಹೇಳೋದು ವೆಜ್ಜೇ ಯಾವತ್ತು ಅಂತ. ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದ್ರ ಜೊತೆಗೆ ಒಂದು ಸೊಪ್ಪು ಸಾರು ಜೊತೆಗೆ ಒಂದು ಎಗ್ ಕಾಂಬಿನೇಷನ್ ಇರುತ್ತೆ. ತುಂಬ ಟೇಸ್ಟಿಯಾಗಿದೆ. ಇವತ್ತು ನಾನು ತುಂಬ ಬ್ಯುಸಿ ಇದ್ದೆ. 2-3 ವೀಡಿಯೋ ಎಡಿಟ್ ಮಾಡೋಕ್ಕೆ ಇತ್ತು. ಹಾಗೆ ಮನೆ ಕ್ಲೀನಿಂಗ್ ಇತ್ತು. ಅದಾದ ನಂತರ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಅಡಿಗೆ ಎಲ್ಲ ಮಾಡಿ ಇವಾಗ ಊಟ ಮಾಡ್ತಾ ಇದ್ದೀನಿ. ತುಂಬ ಕೆಲಸ. ಹಾಗೆ ವರ್ಕ್ ಫ್ರಮ್ ಹೋಮ್ ಸಹ ಇತ್ತಲ್ಲ, ಆಫೀಸ್ ಕೆಲಸ ಸಹ ಇತ್ತಲ್ಲ. ಸೊ ಹಾಗಾಗಿ ಆಫೀಸ್ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಕುಕ್ಕಿಂಗ್ ಎಲ್ಲ ಮಾಡಿ ಕ್ಲೀನಿಂಗ್ ಎಲ್ಲ ಮುಗಿಸಿ ದೇವರ ಪೂಜೆ ಎಲ್ಲ ಆಗಿ ಇವಾಗ ಊಟ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್, ನೀವು ನನ್ನ ಜೊತೆಗೆ ಊಟ ಮಾಡೋಣ. ತುಂಬ ಕೆಲಸ, ತುಂಬ ಬ್ಯುಸಿ ಇದ್ದೆ. ಸೊ ಮ್ಯಾನೇಜ್ ಮಾಡಬೇಕಲ್ಲ, ವರ್ಕ್ ಫ್ರಮ್ ಹೋಮ್ ಮತ್ತು ವರ್ಕ್ ಆ್ಯಟ್ ಹೋಮ್ ಎರಡು ಮ್ಯಾನೇಜ್ ಮಾಡಬೇಕಲ್ಲ. ಮನೆ ಕೆಲಸ ಮತ್ತು ಆಫೀಸ್ ಕೆಲಸ ಮಾಡಿಕೊಂಡು ಎಲ್ಲ ಈ ಕೆಲಸ ಎಲ್ಲ ಮಾಡಬೇಕು. ಹಾಗಾಗಿ ಸೊ ಸ್ವಲ್ಪ ಲೇಟ್ ಆಯಿತು ಊಟ ಮಾಡುವಾಗ. ಪರವಾಗಿಲ್ಲ, ಕೆಲಸ ಮುಗಿದ್ರೆ ಅಷ್ಟೇ ಮನಸ್ಸಿಗೆ ನೆಮ್ಮದಿ. ಒಮ್ಮೆ ನನಗೆ ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿದೆ. ಅಷ್ಟು ಕೆಲಸ ಇತ್ತು ಇವತ್ತು. ಮನೆ ಕೆಲಸ, ಆಫೀಸ್ ಕೆಲಸ, ಮನೆ ಕ್ಲೀನಿಂಗ್, ಕುಕ್ಕಿಂಗ್, ಹಾಗೆ 2-3 ವಿಡಿಯೋ ಎಡಿಟಿಂಗ್. ಸೊ ಹಾಗೆ ಅದರ ನಡುವೆ ಸ್ನಾನ ಎಲ್ಲ ಮಾಡಿ ದೇವರ ಪೂಜೆ ಎಲ್ಲ ಕೆಲಸ ಒಬ್ಬಳೇ ಮ್ಯಾನೇಜ್ ಮಾಡಬೇಕಲ್ಲ. ಹಾಗಾಗಿ ತುಂಬ ಟೈಮ್ ಹಿಡಿತು. ಸೊ ಹಾಗಾಗಿ ಡಿನ್ನರ್ ಸ್ವಲ್ಪ ಲೇಟ್ ಆಯಿತು. ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಇಷ್ಟ ಆಯಿತು. ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಇಷ್ಟು ಟೈಮ್ ಆಯಿತು. ಸುಸ್ತಾಗ್ತಾ ಇದೆ, ಟಯರ್ಡ್ ಆಗಿದೆ. ಇನ್ನೂ ಊಟ ಮಾಡಿ ಮಲಗೋದು. ಗೈಸ್, ನಾನು ಊಟ ಮುಗಿಸಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. Until then, stay tuned.
ಪೋಸ್ಟ್ ಡಿನ್ನರ್ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಮತ್ತು ಸ್ವಲ್ಪ ವೆಸಲ್ಸ್ ಎಲ್ಲ ಕ್ಲೀನಿಂಗ್ ಮಾಡೋಕ್ಕೆ ಕ್ಲೀನಿಂಗ್ ಮಾಡಿ ಇವಾಗ ಬಂದು ಕೂತ್ಕೊಂಡಿದ್ದೀನಿ. ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಸೊ ನಾನು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹಾಗೆ ಒಂದು ಹೇಳೋಕ್ಕೆ ಮರ್ತೋಯ್ತು, ಇವತ್ತು ನಾನು ತುಂಬ ಬ್ಯುಸಿ ಇದ್ದರೆ ನನಗೆ ವಿಡಿಯೋದಲ್ಲಿ ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ನಾನು ಕೆಲವೊಂದು ಕಡೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಕೆಲವೊಂದು ಕಡೆ ಮ್ಯೂಸಿಕ್ ಕೊಟ್ಟಿದ್ದೀನಿ, ಎಟ್ ದ ಎಂಡ್ ಮಾತಾಡಿದ್ದೀನಿ. ಸೊ ಇವತ್ತಿನ ಡೇ ಹೇಗಿತ್ತು, ಏನೆಲ್ಲ ಮಾಡಿದ್ದೀನಿ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.